ಗೈಸ್ ಇವ್ನು ರೆಡ್ ಹ್ಯಾಂಡಾಗಿ ಮತ್ತೆ ಸಿಗಾಕೊಂಡ ಗೈಸ್. ಇವ್ನು ನೋಡಿ ಎರಡನೇ ರೌಂಡ್ ಕೂತವನೆ. ಅವನು ವಿಷಯ ಬಂದ್ಬಿಟ್ಟು ಅಣ್ಣ ವಿಸರ್ಜನೆ ತಿಂತೆ ಅಂತ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ಏನು ಅಂದರೆ ಇವಾಗ ಮನೆಯಿಂದ ಆ್ಯಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದು ನಮ್ಮ ಅಕ್ಕ ಅವ್ರ ಊರಿದೆಯಲ್ಲ, ಅಂದರೆ ನಮ್ಮ ಭಾವವ್ರ ಊರು, ಅದರಲ್ಲಿ ಸಂಕ್ರಾಂತಿ ಮಾಡ್ತಾರೆ. ಬಟ್ ಅವ್ರು ಸಂಕ್ರಾಂತಿನ 14th 15th ಮಾಡಲ್ಲ. ಲೈಕ್ ಅವ್ರು ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿ ಆ ಥರ ಮಾಡೋದವರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಮನೆಯವರು ಇರೋದೆಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ವಿಕೋಟ ಅಂತಿದೆ ಆಂಧ್ರ ಹತ್ರ, ಅಲ್ಲಿ ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕೈ ಇಂಜುರಿ ನೋಡಿ, ಕ್ಯಾಮ್ರಾದಲ್ಲಿ ಕಾಣಲ್ಲ ಅಂತೀನಿ ಅನಿಸುತ್ತೆ. ಫುಲ್ ಒಂಥರ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಗೈಸ್. ನೋಡಿ ಇದ್ರಲ್ಲಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ, ಫುಲ್ಲು ಇದು ಬ್ಲಡ್ ಕ್ಲಾಟ್ ಆಗಿ ಸ್ವೆಲ್ಲಿಂಗ್ ಆಗೋಗಿದೆ. ಅದಕ್ಕೋಸ್ಕರ ಬೆಳಗ್ಗೆ ಐಸ್ ಇಟ್ಕೊ ಅಂತ ಹೇಳಿದ್ರು. ಐಸ್ ಇಟ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ. ಅದಕ್ಕೆ ಐಸ್ ಎತ್ಕೊಂಡು ಅದನ್ನ ಕ್ಯೂರ್ ಮಾಡ್ಕೊತಾ ಇದ್ದೀನಿ. ಆ ಸ್ವೆಲ್ಲಿಂಗಿಗೆ ಇಟ್ಕೊತಾ ಇದ್ದೀನಿ. ಪೇಯ್ನ್ ಏನಿಲ್ಲ ಗೈಸ್, ಅದೇ ಬ್ಲಡ್ ಕ್ಲಾಟ್ ಆಗೋಗಿತ್ತು ನಿನ್ನೆ. ನನ್ನ ಬೆರಳು ನೋಡಿ ನನಗೆ ಒಂಥರ ಭಯ ಆಗೋಯ್ತು, ಹೊಡೆದೋಯ್ತಾನೋ ಬೆರಳು ಅಂತ. ಸದ್ಯ ಏನೂ ಆಗಿಲ್ಲ. ನಮ್ಮಮ್ಮ ಎಲ್ಲ ಫುಲ್ ಭಯ ಬಿದ್ದುಬಿಟ್ಟಿದ್ರು, ಏನೂ ಆಗಿಲ್ಲ ಅಷ್ಟೇ ಗೈಸ್. ಇವಾಗ ನಮ್ಮ ಅಜ್ಜಿ ಬರ್ತಾರೆ ಊರಿಂದ. ನಮ್ಮ ಅಜ್ಜಿ ಬಂದಿದ್ದ ತಕ್ಷಣ ಅವ್ರನ್ನ ಪಿಕ್ ಮಾಡಿ ಮನೆಗೆ ಕರ್ಕೊಂಬಂದು, ದೂದ್ ಕೂಡ ರೆಡಿ ಆಗ್ತಾನೆ, ದೂದನ್ನ ಕರ್ಕೊಂಡು ಹೋಗ್ಬಿಡೋದು ಊರಿಗೆ. ಹೋಗಿ ಆಗುತ್ತೆ ಒಂದು 5-6 o'clock ಆಗುತ್ತೆ ನಾವು ಬರೋಕ್ಕೆ. ಹೆಂಗಿದ್ರು ಅಷ್ಟೇ. ನೋಡೋಣ, ಏನು ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ ಗೈಸ್, ಯಾಕಂದರೆ ಇಲ್ಲ ಅಲ್ಲಿ ಏನೂ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ನೋಡೋಣ, ಆದರೆ ಮಾಡುವ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಏನಿಲ್ಲ, ನಮ್ಮ ಅಜ್ಜಿ ಬಂದವ್ರೆ ಊರಿಂದ. ಅವ್ರನ್ನ ಹೋಗಿ ಪಿಕ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಅವ್ರು ಬಂದು ನಾಷ್ಟ ಮಾಡಿ ಮತ್ತೆ ಬಿಡೋಷ್ಟರಲ್ಲಿ ಹೆವಿ ಲೇಟ್ ಆಗುತ್ತೆ ಗೈಸ್. ಇವ್ನು ರೆಡ್ ಹ್ಯಾಂಡಾಗಿ ಮತ್ತೆ ಸಿಗಾಕೊಂಡ ಗೈಸ್. ಎಂಪೈರಲ್ಲಿ ತಂದು ತಿಂದವನೇ ನಿನ್ನೆ. ಎಂಪೈರ್ ಅಲ್ಲ ಅದು. ನಾನೇನು ಅಷ್ಟು ಬಕ್ರಾನ ಎಂಪೈರ್ ಸ್ಟಿಕ್ಕರ್ ಲೋಗೋ ಹಾಕೋರು ಅದ್ರ ಮೇಲೆ. ಎಂಪೈರ್ ಸ್ಟಿಕ್ಕರ್ ಲೋಗೋ ಅಷ್ಟೇ, ಎಂಪೈರ್ ಅಲ್ಲ. ಓ ಗೈಸ್, ನನ್ನ ಬಕ್ರಾ ಗೈಸ್. ನಾನು ಅನ್ಎಜುಕೇಟೆಡ್. ನಾನು ಇಂಪೀರಿಯೋ, ಅದು ಎಂಪೈರ್ ಅಲ್ಲ. ಇಂಪೀರಿಯೋ ಸರಿ. ಎಂಪೈರ್ ಇಂಪೀರಿಯೋ ಸೇಮ್ ಆಗಿತ್ತ ಒಟ್ನಲ್ಲಿ ನಾವು ಎರಡರಲ್ಲಿ ಒಂದಾ? ನೋಡಿ ಗೈಸ್, ಈಸ್ಕೊಡೋ ಅಂದಾಗ ಏನಂತಾನೆ, ಈಸ್ಕೊಡ್ತೀನಿ ಅಂತಾನೆ. ಎನ್ನೆ ಕೇಳ್ದಾಗ ಈಸ್ಕೊಟ್ಟಿಲ್ಲ, ನೈಟ್ ತಂದು ತಿಂದವನ್ ನೋಡಿ. ನನ್ ಬೇಕು ಗೈಸ್ ಅವ್ನಿಗೆ. ಗೈಸ್ ಒಂದು ದೊಡ್ಡ ಫ್ರಾಡ್ ನನ್ನ ಮಗ ಗೈಸ್ ಇವನು. ಇವ್ನ ವ್ಲಾಗಲ್ಲಿ ನೋಡ್ಬೇಡಿ ಗೈಸ್. ಅಂದ್ರೆ ವ್ಲಾಗ್ ನೋಡ್ರಿ, ಇವ್ನ ನೋಡ್ಬೇಡಿ. ಇವ್ನ ನೋಡಿದ್ರೆ ಕೆಟ್ಟ ಕಮೆಂಟ್ ಮಾಡಿ. ನವೀನ್ ವ್ಲಾಗ್ ನೋಡ್ತಾರೆ ನೋಡೋ. ನೆನ್ನೆ ನಾವು ಕೇಳ್ದಾಗ ಈಸ್ಕೊಟ್ಟಿಲ್ಲ. ನಿನ್ನೆ ನೈಟ್ ಎಂಪೈರ್ ಅಲ್ಲೋ ಇಂಪೀರಿಯನೋ ಯಾವುದೋ ಅವೆರಡರಲ್ಲಿ ಒಂದ್ರಲ್ಲಿ ಆರ್ಡರ್ ಮಾಡಿ ತಿಂದವನೆ. ಇವತ್ತು ರೆಂಡೆ ಹಣ್ಣಕ್ಕೆ ಸಿಗಾಕೊಂಬಿಟ್ಟವ್ರ ಅಪ್ಪ ಕೈಲಿ. ಅದು ಕಾರಲ್ಲಿ ತಿಂದವನೆ. ಈಸ್ ಫ್ರಾಡ್ ಗೈಸ್, ದೊಡ್ಡ ಫ್ರಾಡ್ ಇವನು. ನಂಬರ್ 1 ಫ್ರಾಡ್ ಅಂದರೆ ಇವನೇ ಗೈಸ್. ಗೈಸ್ ಹೋಗ್ತಾ ಇದ್ವಿ ನಮ್ಮ ಅಕ್ಕ ಊರಿಗೆ. ಸೆಂಟ್ರಲ್ಲಿ ಬೆಳಗ್ಗೆ ಯಾರು ನಾಷ್ಟ ತಿಂದ್ವಿ, ಅದಕ್ಕೆ ನಾಷ್ಟ ಮಾಡ್ತೀವಿ. ನಮಸ್ಕಾರ ದೇವರು ನೋಡಿ, ಸಡೆ ಕಾಲ. ನಮ್ಮಮ್ಮ ಅವರು ಬರ್ತಾರೆ ಇವಾಗ. ಆರ್ಡ್ರ್ ಮಾಡಿ ಸ್ವಲ್ಪ ನಾಷ್ಟ ತಿಂದು ಇಲ್ಲಿಂದ ಹೊರಡ್ಬಿಡೋದು. ನಮ್ಮ ಮಾವ ಅವ್ರು ಬಂದು ಹೊಸ್ಕೊಟ್ಟೆಲೆ ಚಾರ್ಜ್ ಪ್ಲಗ್ ಮಾಡ್ತಾರೆ. ಎಲೆಕ್ಟ್ರಿಕ್ ಕಡೆಯಿಂದ ಸೊ ಚಾರ್ಜ್ ಪ್ಲಗ್ ಮಾಡೋರು ಹೌದು ಆಗುತ್ತೆ. ಚಾರ್ಜ್ ಇದೆ ಜರ್ನಿ. ನೋಡೋಣ ಏನಾಗುತ್ತೆ. ಗೈಸ್ ಹಿಂಗೆ ನೋಡಿ, ಒಂದ್ಸತಿ ಆಲ್ರೆಡಿ ದೂದ್ ತಿಂತವನೆ ಇವ್ನು. ನೋಡಿ ಇವ್ನು ನೆನ್ಕೊಂಬಂದವ್, ಇವ್ನು ತಿನ್ನೋದ್ರಲ್ಲಿ ಏನು ಪರವಾಗಿಲ್ಲ. ಹಾಂ, ಇವ್ನು ನೋಡಿ ಎರಡನೇ ರೌಂಡ್ ಕೂತವನೆ. ಅವನು ವಿಷಯ ಬಂದ್ಬಿಟ್ಟು ಅಣ್ಣ ವಿಸರ್ಜನೆ ತಿಂತೆ ಅಂತ ನಿಮ್ಮ ಮನದಾಳದ ಮಾತು ಹೇಳಿ. ನೋ ಕಮೆಂಟ್ಸ್. ಅಲ್ಲ ಮಟನ್ ನಾನು ಕೇಳ್ತಿದ್ದಿಲ್ಲ, ತಿನ್ನು. ಎಷ್ಟು ನೋಡಿ ಗೈಸ್, ದೂದಿಗೆ ಟಾರ್ಚರ್ ಇಟ್ಬಿಟ್ಟವ್ರೆ. ಪಕ್ಕದಲ್ಲಿ ಕುತ್ಕೊ ಬಾರೋ ಅಂತ ಕರೆದ್ಬಿಟ್ಟು ತಿನ್ನಿಸ್ತವ್ರೆ. ಹಾಂ, ಓಡಿಸ್ಕೊ, ನನಗೇನಾಗಬೇಕು? ನಾನು ಹೆಂಗಿದ್ರು ಮಲ್ಕೊಂತೀನಿ, ನೀನೇ ಓಡಿಸ್ಬೇಕು.
ಗುಡ್ ಈವ್ನಿಂಗ್ ಗೈಸ್ ಸಾರಿ ಇವತ್ತೇನು ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಯಾಕೆಂದರೆ ಅಲ್ಲಿ ಫಂಕ್ಷನಲ್ಲಿ ಎಲ್ಲರೂ ಇದ್ದರು, ಆಮೇಲೆ ಮಾತಾಡ್ಕೊಂಡಿದ್ವಿ. ಸೊ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು. ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 2-3 ನಿಮಿಷ ಇಲ್ಲ 4-5 ಮಿನಿಟ್ಸ್ ಬರ್ಬೋದು ಅಷ್ಟೇ ವ್ಲಾಗು. ಇವತ್ತೇನು ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಏನು ಬೇಜಾರು ಮಾಡ್ಕೊಬೇಡ್ರಿ. ಆಮೇಲೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವ್ಲಾಗ್ ಇಷ್ಟ ಆಗಿರೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ನನ್ನ ವೀಡಿಯೋನ ಬೇರೆಯವ್ರು ಕೂಡ ನೋಡ್ಬೋದು. ಆಮೇಲೆ ನಮ್ಮ ಚಾನೆಲ್ ಕೂಡ ಗ್ರೋತ್ ಆಗುತ್ತೆ ಅಷ್ಟೇ ಗೈಸ್, ಇನ್ನೇನು ಬೇರೆ ಏನಿಲ್ಲ. ನಮ್ಮಮ್ಮನ ಅಲ್ಲೇ ಬಿಟ್ಟು ಬಂದುಬಿಟ್ವಿ, ಯಾಕಂದರೆ ನಮ್ಮ ಅಕ್ಕ ಅವರು ಅಲ್ಲೇ ಇದ್ರಲ್ವಾ. ಇನ್ನೂ ಅದು ಏನಂತಾರೆ, ಸಂಕ್ರಾಂತಿ ಹಬ್ಬ ಅವ್ರು ಜಾಸ್ತಿ ಮಾಡ್ತಾರೆ ಹೇಳ್ಬೇಕಂದ್ರೆ ಆಂಧ್ರ ಸೈಡಲ್ಲಿ. ಅದಕ್ಕೋಸ್ಕರ ಅವರು ಮಮ್ಮಿನ ನಾಳೆ ಬಸ್ಸಲ್ಲೇ ಬರ್ತೀನಿ ಅಂದರು. ಸರಿ ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದ್ವಿ. ನಾನು ದೂದು ಚಂದು ನಮ್ಮ ಮಾವರೆಲ್ಲ ಬಂದ್ಬಿಟ್ವಿ. ಸೊ ನಾವು ಏನಷ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನೋಡೋಣ, ನಾಳೆಯಿಂದ ಏನಾದ್ರು ಕ್ಲೀನಾಗಿ ಮಾಡೋಕ್ಕಾದ್ರೆ ಮಾಡ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್. ಬಾಯ್ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.